ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತೊಂದು ಮಸಾಲೆ ಚಿತ್ರಾನ್ನ ಮಾಡೋಣ. ಮಸಾಲೆ ಚಿತ್ರಾನ್ನ ಮಾಡೋಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಈ ಮಸಾಲೆಗೆ ನಾನು ಇವಾಗ ಸ್ವಲ್ಪ ಕಾಯಿ, ಒಂದು 7 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಒಂದು ಪಿಂಚು ಶುಂಠಿ, ಒಂದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಸೇರಿಸ್ಕೊಂಡು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ಇಲ್ಲೊಂದು ಬಾಣಲಿ ಬಿಸಿಗೆ ಇಟ್ಟಿದ್ನಲ್ಲ, ಇದಕ್ಕೆ ಆಯಿಲ್ ಬಿಟ್ಕೊಳ್ಳೋಣ. 3 ಸ್ಪೂನ್ ಆಯಿಲ್ ಬಿಟ್ಕೊಳ್ಳೋಣ. ಆಯಿಲ್ ಬಿಸಿ ಆಗಿದೆ, ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತಾ ಇದೆ, ಕರಿಬೇವು ಹಾಕ್ಕೊಳ್ಳೋಣ. ಹೀಗೆ ಒಂದು ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈ ಥರ ಕಲರ್ ಚೇಂಜ್ ಮಾಡೋ ಥರ ಹುರ್ಕೊಂಡು 2 ದಪ್ಪದ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಕಲರ್ ಚೇಂಜ್ ಆಗೋ ತಕ್ಕ ಹುರಿಯೋಣ. ಇದು ಸಣ್ಣ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಕ್ಯಾರೆಟು, ಒಂದು 7-8 ಹುಳ್ಳಿಕಾಯಿ ಸಣ್ಣ ಕಟ್ ಮಾಡಿರಬೇಕು. ಇದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಬೇಗ ಬೇಯುತ್ತೆ. ಈ ಥರ ಫ್ರೈ ಆಗಿದೆ. ಇದಕ್ಕೆ ಇವಾಗ ಆವಾಗಲೇ ನಾವು ಫೈನ್ ಪೇಸ್ಟಾಗಿ ರುಬ್ಬಿರತಕ್ಕಂಥ ಮಸಾಲೆನ ಹಾಕ್ಕೊಳ್ಳೋಣ. ಇದನ್ನ ಇವಾಗ ಹಸಿ ವಾಸನೆ ಹೋಗೋ ತನಕ ಒಂದು 5 ನಿಮಿಷ ಕುದಿಸೋಣ. ಖಾರ ಬೇಯ್ತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಗ್ಲಾಸ್ ಇದನ್ನು ಜಾರ್ ತೊಳೆದಿರ್ತಕ್ಕಂಥ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸೋಣ. ನೋಡಿ, ಇವಾಗ ಇದಾಗಿದೆ. ಇವಾಗ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆ ಹುಳಿ ಇಟ್ಕೊಂಡು ನಾನಿಲ್ಲಿ ರೈಸ್ ಮಾಡಿಕ್ಕಿದ್ದೀನಿ. ಮಿಕ್ಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ನಾನು ಕಾಸಿದ್ದೀನಿ. ಎಕ್ಸ್ಟ್ರಾ ಗೊಜ್ಜಿಲ್ಲಿ ಇದೆ. ಇದಾಗಿದೆ ನೋಡಿ, ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ. ಟ್ರೈ ಮಾಡಿ ನೋಡಿ, ನೀವು ಮಾಡಿ.